Hello dear students, welcome back to chemistry classes. Today we have to know some important terms in chemistry. Let us go. What are those? Important terms in chemistry. Important terms. What are the important terms? Okay, let us. Element. What is the element? ಧಾತು ಅಂದರೆ ಏನು? ಧಾತು ಎಂದರೆ the substance which cannot decomposes further by chemical method. ಯಾವುದೇ ಒಂದು ಧಾತು ಸಾಮಾನ್ಯ ರಾಸಾಯನಿಕ ವಿಧಾನದಿಂದ ಬೇರ್ಪಡಿಸಲು ಸಾಧ್ಯವಾಗುವುದಿಲ್ಲವೋ, ಡಿಕಾಂಪೋಸಿಷನ್ ಆಗುವುದಿಲ್ಲವೋ ಅಂತಹ ಧಾತುಗಳನ್ನು, ಅಂತಹ ವಸ್ತುವನ್ನು ಏನಂತ ಕರಿತೀವಿ? ಧಾತು ಅಂತ ಕರಿತೀವಿ. ಹಾಗಾದರೆ ವಾಟ್ ಈಸ್ ದ ಆಟಮ್? ವಾಟ್ ಈಸ್ ಆಟಮ್? ಆಟಮ್, ಇಟ್ ಈಸ್ ನಥಿಂಗ್ ಬಟ್ it is the smallest undividable or undivisible particle in matter. Atom is the smallest undividable particle in matter is called atom. ಒಂದು ದ್ರವ್ಯದಲ್ಲಿರುವಂಥ ಅತ್ಯಂತ ಚಿಕ್ಕ ಕಣ, ಅದು ವಿಭಾಗಿಸಲಾಗದಂಥ ಅತ್ಯಂತ ಚಿಕ್ಕ ಕಣಕ್ಕೆ ನಾವೇನಂತ ಕರಿತೀವಿ? ಆಟಮ್ ಅಂತ ಕರಿತೀವಿ, ಪರಮಾಣು ಅಂತ ಕರಿತೀವಿ. ಹಾಗಾದರೆ ಮಾಲಿಕ್ಯೂಲ್ ಅಂದರೆ ಏನು? ಮಾಲಿಕ್ಯೂಲ್ ಅಂದರೆ ಏನು? ಮಾಲಿಕ್ಯೂಲ್ ಅಂದರೆ ಅಣು ಅಂತ ಅರ್ಥ. ಅಣು. 2 or more atoms combine to form in a ratio to form molecule. ಮಾಲಿಕ್ಯೂಲ್ ಅಂದರೆ ಅಣು ಎಂದರೆ 2 ಅಥವಾ 2ಕ್ಕಿಂತ ಹೆಚ್ಚಿನ ಪರಮಾಣುಗಳು ಯಾವುದೇ ಒಂದು ರೇಷಿಯೋನಲ್ಲಿ ಕಂಬೈನ್ ಆಗಿ ಫಾರ್ಮೇಷನ್ ಆಗುವಂಥ ವಸ್ತುವಿಗೆ ಏನಂತ ಕರಿತೀವಿ? ಮಾಲಿಕ್ಯೂಲ್ ಅಂತ ಕರಿತೀವಿ. ಒಂದು ಉದಾಹರಣೆಗೆ H2O ಮಾಲಿಕ್ಯೂಲ್, ನೀರಿನ ಅಣು. NH3 ಮಾಲಿಕ್ಯೂಲ್, ಅಮೋನಿಯಾದ ಅಣು. ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡ್ನ ಒಂದು ಅಣು. ಈ ರೀತಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಪರಮಾಣುಗಳು ಸೇರಿ ಉಂಟಾಗುವಂಥ ವಸ್ತುವಿಗೆ ನಾವೇನಂತ ಕರಿತೀವಿ? ಮಾಲಿಕ್ಯೂಲ್ ಅಂತ ಕರಿತೀವಿ. ಹಾಗಾದರೆ ಕಂಪೌಂಡ್ ಎಂದರೆ ಏನು? ಕಂಪೌಂಡ್, ಸಂಯುಕ್ತ ಅಂತ ಕರಿತೀವಿ. ಕಂಪೌಂಡ್, ಇಟ್ ಈಸ್ the substance which is formed by
which is formed by which is formed by two or more atoms or molecules combined in fixed ratio ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಮೂಲ ವಸ್ತು ಅಥವಾ ಅಣುಗಳು ಕಂಬೈನ್ ಆಗಿ ಆಗುವಂಥ ರೂಪವಾಗುವಂಥ ವಸ್ತುವಿಗೆ ನಾವೇನಂತ ಕರಿತೀವಿ? ಕಾಂಪೌಂಡ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಅಟೋಮಿಕ್ ನಂಬರ್, ಪರಮಾಣು ಸಂಖ್ಯೆ ಎಂದರೆ ಅಟೋಮಿಕ್ ನಂಬರ್. The number of proton present in the nucleus of an atom is called what? Atomic number. It's called atomic number. ಇದನ್ನು ಯಾವ ಅಕ್ಷರದಿಂದ ಸೂಚಿಸ್ತಾರೆ? ಅಟಾಮಿಕ್ ನಂಬರನ್ನು Z. ಅಟಾಮಿಕ್ ನಂಬರ್ನ ಸಂಕೇತ Z. ಹಾಗಾದರೆ ಅಟಾಮಿಕ್ ಮಾಸ್, ಇದು ಪರಮಾಣು ಸಂಖ್ಯೆ. ಹಾಗಾದರೆ ಅಟಾಮಿಕ್ ಮಾಸ್ ಅಂದರೆ ಎಂದರೆ ಇಟ್ ಈಸ್ ಇಂಡಿಕೇಟೆಡ್ ಬೈ ಎ. ಅಟಾಮಿಕ್ ಮಾಸ್ ಅಂದರೆ number of protons and neutrons, present in the nucleus of an atom. Is called atomic mass or mass number. Both are same. Atomic number or mass number. Atomic mass or mass number. See here, atomic number, ಪರಮಾಣು ಸಂಖ್ಯೆ ಅಂದರೆ ಒಂದು, ಇದು ಆಟಮ್ ಅಂತ ತೆಗೆದುಕೊಳ್ಳೋಣ, ಒಂದು ಪರಮಾಣು ಅಂತ ತೆಗೆದುಕೊಳ್ಳೋಣ. ಪರಮಾಣುವಿನಲ್ಲಿರುವ ಪ್ರೋಟಾನುಗಳು, ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್, ಪರಮಾಣುಗಳ ಒಟ್ಟು ಸಂಖ್ಯೆ ಎಲ್ಲಿರುತ್ತೆ? ಎಟ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ನಲ್ಲಿರುತ್ತೆ. ಇದನ್ನು ನಾವು ಏನಂತ ಕರಿತೀವಿ? ಅಟಾಮಿಕ್ ನಂಬರ್ ಅಂತ ಕರಿತೀವಿ. ಓನ್ಲಿ ಪ್ರೋಟಾನ್ಸ್. ಇಫ್ protons and neutrons are present, then atomic mass or mass number ಅಂತ ಕರಿತೀವಿ. ಓಕೆ, ಪ್ರೋಟಾನ್ಸ್ಗಳ ಸಂಖ್ಯೆನ, ನಂಬರ್ ಆಫ್ ಆಟಮ್ಸ್ Z is equal to P. ಪ್ರೋಟಾನ್ಗಳ ಸಂಖ್ಯೆ is equal to calculation of protons
protons, neutrons and atomic mass. ಓಕೆ, ಹಾಗಾದರೆ ನಂಬರ್ ಆಫ್ ಪ್ರೋಟಾನ್ಸನ್ನು ಏನಂತ ಕರಿತೀವಿ? ಅಟಾಮಿಕ್ ನಂಬರ್ ಅಂತ ಕರಿತೀವಿ. ಅಟಾಮಿಕ್ ನಂಬರ್, ಪ್ರೋಟಾನ್ಸ್ ಈಕ್ವಲ್ ಟು ಅಟಾಮಿಕ್ ನಂಬರ್ ಇಸ್ ಈಕ್ವಲ್ ಟು ಇದನ್ನು Z ಅಕ್ಷರದಿಂದ ಸೂಚಿಸ್ತೀವಿ. ಹಾಗಾದರೆ ನ್ಯೂಟ್ರಾನ್ಸನ್ನು ಆ್ಯಸ್ ಇಟ್ ಈಸ್ ಇರ್ತೀವಿ. ನ್ಯೂಟ್ರಾನ್ಸ್ ಆ್ಯಂಡ್ ಅಟಾಮಿಕ್ ಮಾಸ್ ಇದನ್ನು A ಅಕ್ಷರದಿಂದ ಸೂಚಿಸ್ತೀವಿ. ಹಾಗಾದರೆ ಇದಕ್ಕೆ ಒಂದು ಫಾರ್ಮುಲಾ ಇದೆ. A is equal to Z plus N. N ಅಂದ್ರೇನು? ನ್ಯೂಟ್ರಾನ್ಸ್. Z ಅಂದರೆ ಅಟಾಮಿಕ್ ನಂಬರ್, A ಅಂದರೆ ಅಟಾಮಿಕ್ ಮಾಸ್ ನಂಬರ್. ಪರಮಾಣು ರಾಶಿ ಸಂಖ್ಯೆ, ಪರಮಾಣು ಸಂಖ್ಯೆ, ನ್ಯೂಟ್ರಾನ್. ಫಾರ್ ಎಕ್ಸಾಂಪಲ್ ಕಾರ್ಬನ್ 12 ಐಸೋಟೋಪ್ಸ್, ಕಾರ್ಬನ್ 12 ಈ ಸಂಕೇತವನ್ನು ತೆಗೆದುಕೊಂಡಾಗ A ಎಷ್ಟಿದೆ? 12. Z ಅಟಾಮಿಕ್ ನಂಬರ್ ಎಷ್ಟಿದೆ? 6. ನ್ಯೂಟ್ರಾನ್ಗಳು ಗೊತ್ತಿಲ್ಲ. ಹಾಗಾದರೆ ಏನು ಮಾಡಬೇಕು ನಾವೀಗ? ಈ ವ್ಯಾಲ್ಯೂಗಳನ್ನು ಈ ಸೂತ್ರದಲ್ಲಿ ಹಾಕೋಣ. ಏನು ಸಿಗುತ್ತೆ? A 12 Z 6 ಪ್ಲಸ್ N. ಹಾಗಾದರೆ ನಂಬರ್ ಆಫ್ ನ್ಯೂಟ್ರಾನ್ಸ್ಗಳು ಎಷ್ಟಿವೆ ಕಾರ್ಬನ್ನಲ್ಲಿ? 6. ಸೇಮ್ ಇದೇ ತೆರನಾಗಿ ನೈಟ್ರೋಜನ್ 7. ಅಟಾಮಿಕ್ ಮಾಸ್ 14. ಅಟಾಮಿಕ್ ನಂಬರ್ Z is equal to 7. Then number of neutrons how much? ಗೊತ್ತಿಲ್ಲ. ಈ ಸೂತ್ರದಲ್ಲಿ ಹಾಕೋಣ. 14 is equal to 7 plus N. 14 minus 7, N is equal to 7. ಈ ರೀತಿಯಾಗಿ ನಾವು ಏನು ಮಾಡ್ಬೋದು? ಅಟಾಮಿಕ್ ನಂಬರನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ತಿಳಿತಾ? ಹಾಗಾದರೆ ಐಸೋಟೋಪ್ಸ್ ಅಂದರೆ ಏನು? ವಾಟ್? ಅಣು ಎಂದರೇನು? ಟೂ ಆರ್ ಮೋರ್ atoms combine to form molecule. Molecule is made up of two or more atom. Combination of molecule is formed by the two or more combination of atoms in the fixed ratio, like that H2O, NH3, CO2, like this. These are all what? Molecules. Okay, isotopes. Atoms of same element have same atomic number. Atoms of same element have same atomic number, but different mass number. Different mass number are called isotopes. For example, deuterium, tritium, these are all what? Tritium, hydronium, these are all what? Isotopes of the
hydrogen. Similarly, carbon 12 isotopes, carbon 12 13 isotopes, carbon 14 isotopes, like this. These are all what? Isotopes of carbon. Then what do you mean by isobars? Isobar ಎಂದರೇನು? Isobars are isobars are nothing but atoms of different elements, having same atomic mass, but different atomic number, are called isobars. For example, carbon 14, nitrogen 14, potassium 40, calcium 40, like this. These are all having the elements of the different atoms of different elements having same atomic mass number but different atomic number, like that. Same mass number, different atomic number, different atoms of the different elements, like this. Isobars are there. Then isotones are nothing but the atoms having a different mass number and different atomic number, but their number of neutrons are same. What are those? Isotones. Atoms of different elements, having different mass number and atomic number, but same number of neutrons. For example, carbon 13 and nitrogen 14. For this, atoms having different elements of the atoms having different atomic mass and different atomic number, having the same number of neutrons. Here A is equal to Z plus N. For A is 14 for nitrogen, Z is equal to 7, N is equal to we don't know. Then 14 minus N is equal to 14 minus 7 is equal to 7. Number of neutrons in the nitrogen is 7. For carbon 13, atomic mass is 13, atomic number is 6, N is don't know. This implies neutron is equal to 13 minus 6 is equal to 7. Same number of neutrons in both two different atoms. That's why these type of atoms are called isotones. Next concept is atomicity.
number of atoms present in the molecule as a elementary gas is called atomicity. For example, all noble gases like helium, neon, argon, krypton, xenon, radon, all noble gases, and some gases like H2, Cl2, Br2, I2, these are all belongs to what? Atomicity. Here, if the molecule having one atom, it's one type of atom, it is called its atomicity is 1. Its atomicity is 1. Its atomicity also 1. Like this, atomicities are defined. Okay, bye.